ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕೊಡಗು ಜಿಲ್ಲಾ ಘಟಕ ಹಾಗೂ ಸಂಗಮ ಟಿವಿ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಎಂಪಿ ಅಪ್ಪಚ್ಚರಂಜನ್ ಅವರು ಉದ್ಘಾಟಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಹೇಮಗಿರಿ ಬಳಿ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಉಕ್ಕಿ ಹರಿಯುತ್ತಿದ್ದು, ನದಿ ಪಾತ್ರದ ಜನರು ಸುರಕ್ಷಿತವಾಗಿರುವಂತೆ ಕಾರ್ಯಪಾಲಕ ಇಂಜಿನಿಯರ್ ಆನಂದ್ ಮನವಿ ಮಾಡಿದ್ದಾರೆ. ಸೋಮರ್ಪೇಟೆ ತಾಲೂಕಿನ ಚನ್ನಾಪುರ ಗ್ರಾಮ ಹಾಗೂ ಶುಂಠಿ ಮಂಗಳೂರು ಗ್ರಾಮದಲ್ಲಿ ಮಳೆಗಾಳಿಗೆ ಮನೆಗಳು ಸಂಪೂರ್ಣ ಬಿದ್ದು ಹೋಗಿರುವ ಘಟನೆ ನಡೆದಿದೆ. ಕಿಡ್ಸ್ ವರ್ಲ್ಡ್ ಪ್ಲೇ ಹೋಮ್ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. 2 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಸೇರಿಸಬಹುದಾಗಿದ್ದು, ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ. ಸಮಯ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೋಮೇಶ್ವರ ದೇವಾಲಯದ ರಸ್ತೆ 4ನೇ ಬ್ಲಾಕ್, ಬಸವೇಶ್ವರ ಟ್ರೇಡರ್ಸ್ ಎದುರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9538412301. ಕುಶಾಲನಗರ ತಾಲೂಕಿನ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕೊಡಗು ಜಿಲ್ಲಾ ಘಟಕ ಹಾಗೂ ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ ಮತ್ತು ಸಂಗಮ ಟಿವಿ ಹಾಗೂ ವಂಶಿನಿ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆ ಹಾಗೂ ಕಾವ್ಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕೊಡಗು ಜಿಲ್ಲಾ ಘಟಕ ಹಾಗೂ ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ ಮತ್ತು ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆ ಹಾಗೂ ಕಾವ್ಯರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚರಂಜನ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಪ್ರಧಾನ ಸಂಪಾದಕರು ಇವರು ವಹಿಸಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಊರಾ ನಾಗೇಶ್, ನಿವೃತ್ತ ಚಿತ್ರಕಲಾ ಶಿಕ್ಷಕರು ಕುಶಾಲನಗರ ಇವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಕಾವೇರಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸನ್ಮಾನಿತರುಗಳಾದ ರಾಜೇಶ್ ಕೋಟ್ಯಾನ್, ವೃತ್ತ ನಿರೀಕ್ಷಕರು, ಗ್ರಾಮಾಂತರ ಪೊಲೀಸ್ ಠಾಣೆ ಕುಶಾಲನಗರ, ಬಿಎಸ್ ಸದಾಶಿವ ಶೆಟ್ಟಿ, ಉದ್ಯಮಿಗಳು ಮುಂಬೈ, ಬರವಣ್ಣ ಟಿ ಬೆಟಗೇರಿ, ರಂಗಭೂಮಿ ಕಲಾವಿದರು ಕೊಪ್ಪಳ ಜಿಲ್ಲೆ, ಬಿಎ ದಿನೇಶ್, ಉಪಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ, ಎಂಎಚ್ ಪ್ರಶಾಂತ್, ಕಂದಾಯ ಪರಿವೀಕ್ಷಣಾಧಿಕಾರಿ ಸುಂಟಿಕೊಪ್ಪ ಹೋಬಳಿ, ಎಚ್ಎಸ್ ರೀನಾ, ಆಶಾ ಕಾರ್ಯಕರ್ತೆ ಕುಂದಚೇರಿ ಉಪಕೇಂದ್ರ ಭಾಗಮಂಡಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಡಿಕೇರಿ, ಎಚ್ಆರ್ ನಾಗೇಂದ್ರ, ಜಿಲ್ಲಾಧ್ಯಕ್ಷರು ಹೋಟೆಲ್ ಕಾರ್ಮಿಕರ ಸಂಘ ಕೊಡಗು ಜಿಲ್ಲೆ, ರವಿ ಆರ್ ಶಾಸ್ತ್ರಿ, ಜಯಂಕರ್ ವಾದ್ಯಗೋಷ್ಠಿ ಆರ್ಕೆಸ್ಟ್ರಾ ಕಲಾವಿದರು ಕುಶಾಲನಗರ, ಗೋಪಾಲ್, ಮುಖ್ಯ ಶಿಕ್ಷಕರು ಮೂಕಾಂಬಿಕಾ ಪ್ರೌಢಶಾಲೆ ಕುಶಾಲನಗರ, ಎಸ್ ಸುಜಾತ, ಆಟೋ ಚಾಲಕಿ ನೆಲಹುದಿಕೇರಿ ಕುಶಾಲನಗರ ತಾಲೂಕು ಕೊಡಗು ಜಿಲ್ಲೆ, ಹನುಮಂತ ವಿ ಸೋಮನಕಟ್ಟಿ, ಸಾಹಿತಿಗಳು ಗಜೇಂದ್ರಗಡ ತಾಲೂಕು ಗದಗ ಜಿಲ್ಲೆ, ರಿಮೋನ್ ಪೊನ್ನಣ್ಣ ಎಪಿ, ಕರಾಟೆ ಕ್ರೀಡಾಪಟು, ಚಿನ್ನದ ಪದಕ ವಿಜೇತರು ಬೆಂಗಳೂರು, ಸಂತೋಷ್ ಕುಮಾರ್ ಎಂ, ದೈಹಿಕ ಶಿಕ್ಷಕರು ಫಾತಿಮಾ ಕಾನ್ವೆಂಟ್ ಪ್ರೌಢಶಾಲೆ ಕುಶಾಲನಗರ, ರಜನಿಕಾಂತ್ ಎಂಜೆ, ನಿಕಟಪೂರ್ವ ಅಧ್ಯಕ್ಷರು ಜೆಸೈ ಕುಶಾಲನಗರ, ಎಎನ್ ಸುದೀಪ್ ಕುಮಾರ್, ಹಿರಿಯ ವರದಿಗಾರರು ಶಕ್ತಿ ಪತ್ರಿಕೆ ಇವರುಗಳನ್ನ ಸನ್ಮಾನಿಸಿ ಕಾವೇರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಇದೇ ಸಂದರ್ಭ ಎಚ್.ಜೆ. ದಾಮೋದರ್, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ಕೊಡಗು ಜಿಲ್ಲೆ, ದೀಪಾ ಪೂಜಾರಿ, ರಾಜ್ಯ ಸಂಚಾಲಕರು ಕರ್ನಾಟಕ ರಕ್ಷಣಾ ವೇದಿಕೆ ಕುಶಾಲನಗರ, ಟಿಜಿ ಪ್ರೇಮ್ ಕುಮಾರ್, ಕೂಡ್ಲೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಕುಶಾಲನಗರ, ಕೆಬಿ ರಾಜು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕರು, ಆರ್ಕೆ ನಾಗೇಂದ್ರ ಬಾಬು, ಕಾನೂನು ಸಲಹೆಗಾರರು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ ಇವರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರ ಜಯಂಕರ್ ವಾದ್ಯಗೋಷ್ಠಿ ಆರ್ಕೆಸ್ಟ್ರಾ ಕಲಾ ತಂಡದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕೊನೆಯಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। ओम साई
ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಂತ ಕಾರ್ಯದಲ್ಲಿ ಮುಂದಾಯ್ತೀವಿ. ಆ ಮುಂದಾದಂತ ಸಂದರ್ಭದಲ್ಲಿ ಏರುಪೇರು ಮತ್ತೆ ಫಲ ಬರೆದಾಗ ಬಿತ್ತಿಟ್ಟುವಂತ ಕಾರ್ಯ ಮಾಡ್ತಾರೆ, ಕೆಟ್ಟದಾಗ ಬರೆದಾಗ ಅಪವಾದ ಮಾಡುವಂತ ಕಾರ್ಯ ಮಾಡ್ತಾರೆ. ಎಲ್ಲವನ್ನೂ ಸಹ ನಾವು ಬದಿಗಿಟ್ಟು ನಮ್ಮ ಜೀವನದಲ್ಲಿ ಏನು ಒಂದು ನಾವೇನು ಕಾರ್ಯಗಳನ್ನ ಅಂದ್ಕೊಂಡಿದೀವೋ ಆ ಕಾರ್ಯಗಳನ್ನ ನಾವು ಮುಂದಾಕೊಂಡು ಹೋದಾಗ ನಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ. ಹಾಗೆ ನಾವು ಮಾಡುವಂತ ಕಾರ್ಯಗಳು ಸಹ ತುಂಬಾ ಅರ್ಥಪೂರ್ಣವಾಗಿರೋಕ್ಕೆ ಸಾಧ್ಯವಾಗುತ್ತದೆ. ಪತ್ರಿಕಾ ದಿನಾಚರಣೆ ಆಚರಿಸುವುದರೊಂದಿಗೆ ಸಾರ್ವಜನಿಕ ಸೇವೆಯನ್ನು ಮಾಡಿದವ್ರನ್ನ ಕರೆದು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಚಾರ ಅಂತ ಅನಿಸುತ್ತೆ. ಸನ್ಮಾನ ಅಂತ ಹೇಳೋದು ಅವರಿಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಂತ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆಯನ್ನು ಹೆಚ್ಚೆಚ್ಚು ಮಾಡಬೇಕು ಅಂತ ಉತ್ಸಾಹ ಬರಬೇಕು ಅಂತ ಉದ್ದೇಶದಿಂದ ಈ ಸನ್ಮಾನವನ್ನು ಅವರು ಮಾಡ್ತಾ ಇದ್ದಾರೆ. ತಾವುಗಳು ಅಷ್ಟೇ ನಿಸ್ವಾರ್ಥ ಸೇವೆಯನ್ನು ಮಾಡೋದ್ರೊಂದಿಗೆ, ಪರಿಸರವನ್ನು ಉಳಿಸೋದ್ರೊಂದಿಗೆ, ಅದರ ಜೊತೆಗೆ ಪತ್ರಕರ್ತರಾಗಿ ಏನು ತಾಜಾ ಸುದ್ದಿಗಳನ್ನು ಕೊಡೋದ್ರೊಂದಿಗೆ, ಅದರ ಜೊತೆಗೆ ಜನಪ್ರತಿನಿಧಿಗಳನ್ನು ತಿದ್ದುವಂಥ ರೀತಿಯಲ್ಲಿ ಬರವಣಿಗೆಗಳು ಬರಬೇಕು. ಒಂದು ರೀತಿಯಲ್ಲಿ ಹಳೆ ಕಾಲದಲ್ಲಿ ರಾಜರು ಕತ್ತಿಯನ್ನು ಉಪಯೋಗಿಸಿ ಹೋರಾಟವನ್ನು ಮಾಡ್ತಾರೆ, ಆದರೆ ಈಗ ಪೆನ್ನನ್ನು ಉಪಯೋಗಿಸಿ ಅವರನ್ನು ತಿದ್ದುವಂಥ ಕೆಲಸವನ್ನು ನಾವು ನಮ್ಮ ಪತ್ರಕರ್ತರು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನು ಮಾಡಬೇಕಾಗ್ತದೆ. ಒಳ್ಳೆಯ ಸುದ್ದಿಗಳನ್ನ ಅದರಿಂದ ಪೂರಕವಾಗಿ ಜನರಿಗೆ ಕೂಡ ಒಂದು ರೀತಿ ಉತ್ತೇಜನ ಸಿಗುವಂಥ ನ್ಯೂಸನ್ನು ಸ್ಪ್ರೆಡ್ ಮಾಡೋದು ಜಾಸ್ತಿ ಆಗಬೇಕು. ಕೆಲವು ಸಂದರ್ಭದಲ್ಲಿ ನಾವು ನೋಡ್ತೇವೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂಥದ್ದು ಭಾಳಷ್ಟು ಬರ್ತದೆ. ಅಂಥದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಅಂಥದನ್ನು ಕಡಿಮೆ ಮಾಡಿ ಸಮಾಜವನ್ನು ತಿದ್ದುವಂಥ ಕೆಲಸದಲ್ಲಿ ತೊಡಗಿಸುವಂಥ ರೀತಿಯಲ್ಲಿ ಆ ಬರವಣಿಗೆಗಳು ಬರಲಿ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಏನೇ ಒಂದು ವಿಚಾರ ಹೊಡೆದು ಮಸ್ತಕದಲ್ಲಿ ಆ ಚಿತ್ರ ಮೂಡುತ್ತೆ. ಆ ಚಿತ್ರ ಭಾಷೆಯಾಗಿ, ಬಣ್ಣವಾಗಿ, ಬರಹವಾಗಿ, ಭಾವನೆಯಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಜೀವನ ಸಾಗಿಸಲಿಕ್ಕೆ ಸಹಾಯ ಮಾಡುತ್ತೆ. ಈ ಭಾಷೆ ಯಾವಾಗ ಬರಹ ರೂಪವನ್ನು ತಾಳುತ್ತೋ ಆ ಬರಹ ರೂಪ ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ಹೊರಗಡೆ ಹೋಗಬೇಕು. ಹಾಗೆ ಹೊರಗಡೆ ಬಂದಂತಹ 180 ವರ್ಷಗಳ ಹಿಂದೆ ಕನ್ನಡದ ಮೊದಲ ಪತ್ರಿಕೆಯಾಗಿ ಮಂಗಳೂರು ಸಮಾಚಾರ ಅಂದಿನ ಕಲ್ಲಚ್ಚು ಮುದ್ರಣದಲ್ಲಿ ಹೊರ ಪ್ರಪಂಚಕ್ಕೆ ಕಾಲಿಡಿತು. ಆದ್ದರಿಂದ ಜುಲೈ 1ನೇ ತಾರೀಕು ಅದನ್ನು ಪತ್ರಿಕಾ ದಿನಾಚರಣೆ ಅಂತ ಮಾಡಿಕೊಂಡು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಪತ್ರಿಕಾ ರಂಗ ಏನಿದೆ, 4 ರಂಗಗಳಲ್ಲಿ, ಪ್ರಧಾನವಾದ ರಂಗಗಳಲ್ಲಿ ಇದು ಒಂದು. ಈ ಪತ್ರಿಕಾ ರಂಗ ಈ 3 ರಂಗಗಳ ಜೊತೆಗೆ ಈ ಸಮಾಜವನ್ನು ಸುವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಧಾನ ಪಾತ್ರ ವಹಿಸುತ್ತೆ. ನಾವೆಲ್ಲ ಯೋಚನೆ ಮಾಡ್ತೀವಿ ಲೇಖನಿ ಕತ್ತಿಗಿಂತ ಹರಿತವಾದದ್ದು ಅಂತ. ಅದೇ ಲೇಖನಿ ಒಮ್ಮೆ ಬೆಂಕಿಯೂ ಆಗುತ್ತೆ, ಇನ್ನೊಮ್ಮೆ ಬೆಳಕು ಆಗುತ್ತೆ. ಮಕ್ಕಳು ಆಂಗ್ಲ ಕಡೆಗೆ ಭಾಷೆಗಳಿಗೆ ಒಲಗ್ತಾ ಇದ್ದಾರೆ. ಕನ್ನಡದಲ್ಲಿ ಕನ್ನಡ ಸ್ಕೂಲಲ್ಲಿ ಆಂಗ್ಲ ಭಾಷೆ ಕಳಿಸೋದಿಲ್ವಾ? ಕಲಿಸ್ತಾರೆ. ನಾವೆಲ್ಲ ಅದೇ ಸ್ಕೂಲಲ್ಲಿ ಓದಿದ್ದು. ಈಗ ರಾಜ್ಯ ಸ್ಕೂಲಲ್ಲ ಅದೇ ತರ ಓದಿದ್ದು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮಕ್ಕಳನ್ನ ಕನ್ನಡ ಸ್ಕೂಲಿಗೆ ಯಾವಾಗ ಕಳಿಸೋರು ಮಾಡ್ತಾರೆ, ಕನ್ನಡ ಸ್ಕೂಲ್ ಕೂಡ ಬೆಳೀತದೆ, ಕನ್ನಡ ನಾಡು ಕೂಡ ಬೆಳೀತದೆ, ಕನ್ನಡ ಭಾಷೆ ಕೂಡ ಬೆಳೀತದೆ. ಹಾಗಾಗಿ ಎಲ್ಲರಲ್ಲಿ ವಿನಂತಿ, ಹೆಚ್ಚಾಗಿ ಈ ವಿಷಯವನ್ನ ಪತ್ರಿಕರೇ ಬೆಳೆಸಬೇಕು. ಪತ್ರಿಕೆ ಉದ್ಯಮ ಈಗಿನ ಕಾಲದಲ್ಲಿ ಒಂದು ಪಿಸ್ತೂಲ್ ಇದ್ದಾಗೆ ರಾಜೇಶ್ ಇದ್ದಾರೆ. ಯಾಕಂದ್ರೆ ಪಿಸ್ತೂಲಿಂದ ಹೊರಟಂತ ಒಂದು ಗೋಲಿ ರಿಟರ್ನ್ ಆಗುವುದಿಲ್ಲ. ಹಾಗೆ ಪತ್ರಿಕೆಯಲ್ಲಿ ಬಂದಂತ ಸುದ್ದಿ ಅದು ಚೆನ್ನಾಗಿದೆ, ಸತ್ಯವಾಗಿದೆ. ಹಾಗೆ ಯಾರು ಬರ್ತಿದ್ದಾರೋ ಅವ್ರಿಗೆ ಏನಾಗಿಲ್ಲ, ಯಾರು ವಿರುದ್ಧ ಬರ್ತಿದ್ದಾರೆ ಅವ್ರಿಗೆ ಏನಾಗಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ತಪ್ಪಿದಲ್ಲಿ, ಯಾರು ಈ ರಾಜಕೀಯ ಆಗಲಿ ಯಾವುದಾಗಲಿ ತಪ್ಪಿದಲ್ಲಿ ಅದನ್ನ ನನ್ನ ಫ್ರೆಂಡ್ ಆದ್ರೂ ಅಡ್ಡಿಲ್ಲ. ಪತ್ರಿಕೆ ಹಾಗಿರ್ಬೇಕಂತ ಹೇಳಿದ್ರೆ ನಾನು ಫ್ರೆಂಡ್ ಆದ್ರೂ ಅಡ್ಡಿಲ್ಲ. ನಾನು ಬಾಂಬೆ ಬಂದಿದ್ದೀನಿ ಅಂತೇಳಿ ನೀವು ನನ್ನ ಉದ್ದದಾಗಬೇಕು ಬರೀಬೇಕಾಗತ್ತಿಲ್ಲ. ಸತ್ಯವನ್ನೇ ಬರೀ, ಯಾರೇ ಇರಲಿ ಸತ್ಯವನ್ನೇ ಬರೀ. ಸತ್ಯ ಕಾಣಬೇಕು ಎಂದು ಸತ್ಯ ಬರೆದಾಗ ಯಾರಿಗೂ ಏನಾಗತ್ತಿಲ್ಲ. ಅದನ್ನೇ ಮಕ್ಕಳುಗಳು ಮುಂದೆ ಕಲಿತಾರೆ. ನಾವು ಸುಳ್ಳು ಹೇಳ್ತಾ ಹೋದಾಗ ಮಕ್ಕಳು ಸುಳ್ಳು ಹೇಳ್ತಾರೆ. ನನ್ನ ಮಕ್ಕಳು ಕೂಡ ಬಂದಿದ್ದಾರೆ ಈ ಪ್ರೋಗ್ರಾಮ್ ಫಸ್ಟ್. ಜನರು ಕೇಳೋದು ಸಿನಿಮಾ ನಟರು, ಕ್ರಿಕೆಟ್ ಇಂಥದಕ್ಕೆ ಮಾತ್ರ. ಸಮಾಜದ ಇದನ್ನ ಕೇಳಬೇಕು. ಇವತ್ತೇನಾಗಿದೆ, ಈಗ 2018ರಲ್ಲಿ ಕೇರಳ ಮತ್ತೆ ಕೊಡಗು ಯಾವ ರೀತಿ ಆಗಿದ್ದು, ಕುಶಾಲನಗರದಲ್ಲಿ ದುರಂತ, ನೆರೆ ಹಾವಳಿಯಿಂದ ಅದನ್ನು ಮಾಧ್ಯಮದಲ್ಲಿ
ಕೊಂಡೋಗಿ ನೋಡಿದ್ದೇವೆ. ಇವತ್ತು ನೆರೆ ಕೇರಳದಲ್ಲಿ ಆಗ್ತಾ ಇರತಕ್ಕಂಥ ದುರಂತವನ್ನು ನಾವು ನೋಡಿ ಅನುಭವಿಸ್ತಾ ಇದ್ದೇವೆ. ನಮ್ಮ ಸಹೋದರರು ಇಡೀ ದೇಶ, ನಮ್ಮ ರಾಜ್ಯ, ಎಲ್ಲ ರಾಜ್ಯಗಳವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಡೀ ಊರು ಬೆಳಕಾಗೋಷದ ಊರು, ಗ್ರಾಮನೇ ಇಲ್ಲ, ತಾಯಿ ಪಕ್ಕದಲ್ಲಿ ಮನೆಯಿಂದ ಕಂದಮ್ಮನೆ ಕಾಣ್ತಾ ಇಲ್ಲ. ಆ ನದಿ, ಆ ಶಾಲೆ ಇದ್ದಂಥ ನದಿ ದಂಡ ಇವತ್ತು ಹೊಳೆಯಾಗಿ ಹೋಗಿದೆ, ಕಲ್ಲುಬಂಡೆಗಳ ಸ್ಥಳ ಆಗಿದೆ. ಎಲ್ಲವನ್ನು ಕೂಡ ಮಾಧ್ಯಮದಲ್ಲಿ ಕೂತು ಮಾಡ್ತಾರಲ್ಲ. ಅವತ್ತಿನ ಸಮಾಜದಲ್ಲಿ ಏನು ಅವತ್ತು ನಡೀತೋ ಅದನ್ನ ಮೌಖಿಕವಾಗಿ ಸಂಭಾಷಣೆ ಮಾಡತಕ್ಕಂತ ಒಂದು ವ್ಯಕ್ತಿ ಅಲ್ಲಿ ನಿಂತು ಸಂಜೆ 5 ಗಂಟೆಗೆ ಈ ತರ ಆಯ್ತು ಇವತ್ತು ನಮ್ಮ ಊರಿನಲ್ಲಿ ಅಂತ ಹೇಳ್ತಕ್ಕಂತ ಒಂದು ಬೆಳವಣಿಗೆಯನ್ನು ಪ್ರಾರಂಭ ಮಾಡ್ತಾನೆ. ಆ ನಂತರದಲ್ಲಿ 1780ರಲ್ಲಿ ಈ ಒಂದು ಪತ್ರಿಕೋದ್ಯಮ ತನ್ನ ಬೆಳವಣಿಗೆಯನ್ನ ಛಾಪನ್ನ ಮೂಡಿಸಿಕೊಂಡು ಬರವಣಿಗೆ ಮುಖಾಂತರ ಬರುತ್ತೆ. ಭಾರತ ದೇಶದಲ್ಲಿ 1962ರ ನಂತರ ಇದೊಂದು ಪ್ರಚಲಿತ ಸ್ಥಿತಿಗೆ ಬರ್ತಕ್ಕಂಥ ಒಂದು ಸನ್ನಿವೇಶ. ಆದ್ರೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಮಾಧ್ಯಮ, ಅವತ್ತು ನೋಡ್ತಾ ಇದ್ದಂತ ಪತ್ರಿಕಾ ಮಾಧ್ಯಮವನ್ನ ಎರಡನ್ನೂ ಕೂಡ ನಾವು ತುಲನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಇವತ್ತಿನ ಯುವ ಸಮಾಜವನ್ನ ಕ್ರೌರ್ಯದ ಕಡೆಗೆ ತೆಗೆದುಕೊಂಡು ಹೋಗತಕ್ಕಂತ ಒಂದು ಕೆಲಸವನ್ನ ಇವತ್ತು ಮಾಧ್ಯಮಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಕಡಿವಾಣ ಹಾಕೋದಾದ್ರೂ ಹೇಗೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಆಕ್ಟ್ ನಲ್ಲಿ ಎಲ್ಲೂ ಕೂಡ ಇವರು ಅದರ ಬಗ್ಗೆ ಒಂದು ನಿರ್ದಿಷ್ಟವಾದ ಮಾನದಂಡ ಮತ್ತು ಮಾರ್ಗದರ್ಶನ ಎರಡೂ ಕೂಡ ಮಾರ್ಗಸೂಚಿ ಇಲ್ಲದಿರ್ತಕ್ಕಂಥದ್ದೇ ಇವತ್ತಿಗೆ ಬಹಳ ದೊಡ್ಡ ಒಂದು ವಿಪರ್ಯಾಸ, ದುರಂತ ಅಂತ ಹೇಳ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ನಾನು ಅದನ್ನೇ ಅಧ್ಯಯನ ಮಾಡ್ಕೊಂಡು ಬರ್ತೆ. ಭಾರತೀಯ ನ್ಯಾಯ ಅಧಿನಿಯಮ ಅಂತ ಹೇಳಿ ಜುಲೈ 1ನೇ ತಾರೀಕಿಂದ ನಮಗೆ ನರೇಂದ್ರ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸೋಮರ್ಪೇಟೆ ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಾಪುರ ಗ್ರಾಮ ಹಾಗೂ ಶುಂಠಿಮಂಗಳೂರು ಗ್ರಾಮದಲ್ಲಿ ಮಳೆ ಗಾಳಿಗೆ ಮನೆಗಳು ಸಂಪೂರ್ಣ ಹದಗೆಟ್ಟಿದ್ದು, ಅಂತಹ ಕುಟುಂಬಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಹಾರದ ಕಿಟ್ ವಿತರಿಸಲಾಯಿತು. ಕೊಡಗು ಜಿಲ್ಲೆಯ ಸೋಮರ್ಪೇಟೆ ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಚನ್ನಪುರ ಗ್ರಾಮದಲ್ಲಿ ಹಾಗೂ ಶುಂಠಿಮಗಳೂರು ಗ್ರಾಮದಲ್ಲಿ ಮಳೆಗಾಳಿಗೆ ಮನೆಗಳು ಸಂಪೂರ್ಣ ಬಿದ್ದು ಹೋಗಿದ್ದವು. ಇದನ್ನರಿತ ಶಿವೇಗೌಡರಾಮರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರು ಮನೆಗಳ ವಿವರ ತೆಗೆದುಕೊಂಡು ಕೂಪರ್ ಎಸ್ಟೇಟ್ ಮಾಲೀಕರಾದ ನಿಶಾಂತ್ ಕೆವಿರವರನ್ನು ಫೋನ್ ಮುಖಾಂತರ ಸಂಪರ್ಕಿಸಿದಾಗ ತುಂಬು ಹೃದಯದಿಂದ ಬಡವರಿಗೆ ತೊಂದರೆ ಒಳಗಾದ ಕುಟುಂಬದವರಿಗೆ ಆಹಾರಕ್ಕೆ ಕೊಡಲು ತುಂಬು ಹೃದಯದಿಂದ ಒಪ್ಪಿಕೊಂಡು ತೊಂದರೆ ಒಳಗಾದ ಕುಟುಂಬದವರಿಗೆ ಆಹಾರ ಸಾಮಗ್ರಿಗಳು ಹಾಗೂ ತರಕಾರಿ ಹಾಗೂ ಹಾಲನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸೋಮರ್ಪೇಟೆ ತಾಲೂಕು ಅಧ್ಯಕ್ಷರ ಕೈಲಿ ಕೊಟ್ಟು ಕಳಿಸುವುದನ್ನು ಇವತ್ತು ಮನೆಗಳಿಗೆ ಮನೆ ಬಿದ್ದಂತ ಕುಟುಂಬಸ್ಥರಾದ ಲಕ್ಷ್ಮೀ ಚನ್ನಪುರ ಮತ್ತು ಇಂದ್ರಮ್ಮ ಶುಂಠಿಮಗಳೂರು ಹಾಗೂ ಜನ್ನಪುರ ಹಾಗೂ ವಿಕಲಚೇತನರಾದ ಹಾಸಿಗೆಯಲ್ಲಿ ಮಹೇಶ್ ಚನ್ನಪುರ ಹಾಗೂ ವಾಸುವಾಯುದಿಂದ ಮಲಗಿದ ಸುಂದರಿ ಹಾಗೂ ವಯಸ್ಸಾದ ನಡೆಯಲು ಅಸಾಧ್ಯವಾದಂಥ ಕುಟುಂಬಸ್ಥವರಿಗೆ ಒಟ್ಟು 8 ಕುಟುಂಬದವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಹಾರ ಸಾಮಗ್ರಿಗಳನ್ನು ಹಾಗೂ ಹಾಲನ್ನು ಕೊಡಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ದಾನಿಗಳಾದ ನಿಶಾಂತ್ ಕೊಪ್ಪಾರ್ ಎಸ್ಟೇಟ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಹಾಗೂ ಬಿಟೇಕಟ್ಟೆ ಗ್ರಾಮದ ಅಧ್ಯಕ್ಷರಾದ ಶಿವಪ್ರಸಾದ್ ಹಾಗೂ ಗ್ರಾಮದ ಸಲಹೆಗಾರ ಟಿಆರ್ ರಾಮಚಂದ್ರ ಹಾಗೂ ವಿಶ್ವನಾಥ್ ಖಜಾಂಜಿ ಹಾಗೂ ಓಂ ಶ್ರೀ ನವದುರ್ಗ ಪರಮೇಶ್ವರಿ ದೇವಾಲಯದ ಅರ್ಚಕರಾದ ವಿಶ್ವರೂಪ್ ಆಚಾರ್ಯರವರು ಹಾಗೂ ಡಿವಾನ್ ಡಿಸೋಜಾ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯಾನಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಹೇಮಗಿರಿ ಬಳಿ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಉಕ್ಕಿ ಹರಿಯುತ್ತಿದ್ದು, ನದಿ ಪಾತ್ರದ ಜನರು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಕಾರ್ಯಪಾಲಕ ಇಂಜಿನಿಯರ್ ಆನಂದ್ ಮನವಿ ಮಾಡಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನಲ್ಲಿ ಅಪಾಯ ಮಟ್ಟವನ್ನು ಮೀರಿ ಉಕ್ಕಿ ಹರಿಯುತ್ತಿರುವ ಹೇಮಾವತಿ ನದಿ ಪ್ರವಾಹ ಭೀತಿ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಜನರು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಕಾರ್ಯಪಾಲಕ ಇಂಜಿನಿಯರ್ ಆನಂದ್ ಮನವಿ ಮಾಡಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನ ಹೇಮಗಿರಿ ಬಳಿ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಉಕ್ಕಿ ಹರಿಯುತ್ತಿದೆ. ಗೊರೂರು ಜಲಾಶಯದಿಂದ ಹೇಮಾವತಿ ನದಿಗೆ 90,000 ಕ್ಯೂಸೆಕ್ಸ್ ನೀರನ್ನು ಹರಿಯಬಿಟ್ಟಿರುವುದರಿಂದ ಕ್ಯಾರ್ಪೇಟೆ ತಾಲೂಕಿನಲ್ಲಿ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿದೆ. ಗದ್ದೆಹೊಸೂರು ಗ್ರಾಮ, ಮಂದಗೆರೆ, ಚಿಕ್ಕಮಂದಗೆರೆ, ಶವಣೂರು, ಕುಪ್ಪಹಳ್ಳಿ, ಬಂಡಿಹೊಳೆ ಗ್ರಾಮಗಳ ತಗ್ಗು ಪಾತ್ರಗಳಲ್ಲಿ ಹೇಮಾವತಿ ನದಿಯ ನೀರು ತುಂಬಿದೆ. ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಬೆಟ್ಟದ ತಪ್ಪಲಿನ ಪಾದದ ಬಳಿಗೆ ಹೇಮಾವತಿ ನದಿಯ ನೀರು ಆವರಿಸಿದ್ದು, ಮಧ್ಯಾಹ್ನದ ವೇಳೆಗೆ ಇನ್ನೂ ಕೂಡ ನದಿಗೆ ಹೆಚ್ಚುವರಿಯಾಗಿ 30,000 ಕ್ಯೂಸೆಕ್ಸ್ ನೀರನ್ನು ಹರಿಯಬಿಡುವ ಸಾಧ್ಯತೆ ಇರುವುದರಿಂದ ತಗ್ಗು ಪಾತ್ರಗಳಲ್ಲಿ ವಾಸ ಮಾಡುತ್ತಿರುವ ಜನರು ಹಾಗೂ ಗ್ರಾಮಸ್ಥರು ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು, ನದಿಗೆ ಅನವಶ್ಯಕವಾಗಿ ಹೋಗಬಾರದೆಂದು ಹೇಮಾವತಿ ಜಲಾಶಯ ಯೋಜನೆಯ ಕಾರ್ಯಪಾಲಕ ಇಂಜಿನಿಯರ್ ಆನಂದ್ ಮನವಿ ಮಾಡಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಅಣೆಕಟ್ಟೆ ಮೇಲೆ ಹೇಮಾವತಿ ನದಿ ಮೈದುಂಬಿಕೊಂಡು ಹರಿತಾ ಇದೆ. ಗೊರೂರು ಜಲಾಶಯದಿಂದ 90,000 ಕ್ಯೂಸೆಕ್ಸ್ ನೀರನ್ನು ಹೇಮಾವತಿ ನದಿಗೆ ಹರಿಯಬಿಟ್ಟಿರುವುದರಿಂದ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಹಾಗಾಗಿ ಸಾರ್ವಜನಿಕರು ನದಿ ಪಾತ್ರಕ್ಕೆ ಹೋಗೋದಾಗಲಿ, ದನಕರುಗಳನ್ನ ತುಳಿಯೋದಕ್ಕೆ ನದಿಗಿಳಿಯೋದಾಗಲಿ ದಯಮಾಡಿ ಮಾಡಬೇಡಿ ಅಂತ ಅಂದ್ಬಿಟ್ಟು ನಾನು ಇಲಾಖೆ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ಹೇಮಗಿರಿ ಅಣೆಕಟ್ಟೆನಲ್ಲಿ ನೋಡಿ ಹೇಮಾವತಿ ನದಿಯ ರುದ್ರ ನರ್ತನ ಮೈದುಂಬಿಕೊಂಡು ಭಾಳ ರಭಸವಾಗಿ ಹರಿತಾ ಇದೆ. ಹಾಗಾಗಿ ಹೇಮಾವತಿ ನದಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಹಾಗಾಗಿ ಸಾರ್ವಜನಿಕರು ಎಚ್ಚರವಾಗಿರಬೇಕು. ನದಿ ಬಳಿಗೆ ಹೋಗೋದು ದಯಮಾಡಿ ಮಾಡಬಾರ್ದು. ನದಿಯ ತಗ್ಗು ಪಾತ್ರಗಳಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊಡಗು ಜಿಲ್ಲಾದ್ಯಂತ ಮಳೆರಾಯಿನ ಆರ್ಭಟ ಹೆಚ್ಚಾಗಿದ್ದು, ನಾಪೋಕ್ಲು ಮೂರ್ನಾಡು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. 2-3 ದಿನಗಳಿಂದ ಮಳೆ ಬಿರುಸುಗೊಂಡಿದ್ದು, ಕಾವೇರಿ ನದಿ ಪ್ರವಾಹ ಹೆಚ್ಚಿದೆ. ಬಿರುಸಿನ ಮಳೆಯಿಂದ 3ನೇ ಬಾರಿಗೆ ರಸ್ತೆಗಳು ಜಲಾವೃತಗೊಂಡಿವೆ. ನಾಪೋಕ್ಲು ಮೂರ್ನಾಡು ಸಂಪರ್ಕ ರಸ್ತೆಯಲ್ಲಿನ ಪ್ರವಾಹ ಹೆಚ್ಚಿದ್ದು, ಸೋಮವಾರದಿಂದ ಸಂಚಾರ ಸ್ಥಗಿತಗೊಂಡಿದ್ದು, ಚಾಲಕರು ನಾಪೋಕ್ಲು, ಕೊಯ್ಯಂಗೇರಿ, ಹೊದ್ದೂರು ಬಳಸಿ ಮಾರ್ಗವನ್ನು ಅವಲಂಬಿಸುವಂತಾಗಿದೆ. ಮಂಗಳವಾರ ಮಧ್ಯಾಹ್ನ ನಂತರ ನಾಪೋಕ್ಲು ಬೆಟಗೇರಿ ಸಂಪರ್ಕ ರಸ್ತೆಯ ಕೊಟ್ಟಮುಡಿಯಲ್ಲಿ ಕಾವೇರಿ ಪ್ರವಾಹ ರಸ್ತೆಯ ಮೇಲೆ ಹರಿಯುತ್ತಿದ್ದು, ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ದಟ್ಟವಾಗಿ ನಾಪೋಕ್ಲು ಎಲ್ಲ ಸಂಪರ್ಕವನ್ನು ಕಡಿದುಕೊಂಡು ದ್ವೀಪವಾಗುವ ಸಂಭವ ಕಂಡುಬರುತ್ತಿದೆ. ಚೆರೆಪರಂಬು ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆ, ನಾಪೋಕ್ಲು ಬಲಮುರಿ ಮಾರ್ಗದ ಮಕ್ಕಿಕಡವು ರಸ್ತೆ, ನಾಪೋಕ್ಲು ಅಜ್ಜಿಮುಟ್ಟ ಸಂಪರ್ಕ ರಸ್ತೆ, ನಾಪೋಕ್ಲು ಪಾರಣೆ ರಸ್ತೆಯ
ಕೈಕಡುವಿನಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ಪಾಲೂರು ಗ್ರಾಮದ ಹರಿಶ್ಚಂದ್ರ ದೇವಾಲಯ ಜಲಾವೃತಗೊಂಡಿದ್ದು 2 ವಾರಗಳು ಕಳೆದಿದೆ. ಕಡಂಗ ಹಾಗೂ ಎಡಪಾಲ ಹೊಳೆಯ ಸೇತುವೆ ಮೇಲೆ ಅಂದಾಜು 2 ಅಡಿ ನೀರು ಇದ್ದು ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು ವಾಹನಗಳು ಕುಂಜಿಲ ಮಾರ್ಗವಾಗಿ ಸಂಚರಿಸುತ್ತಿದೆ. ಕೊಳಕೇರಿ ಕೋಕೇರಿ ಸಂಪರ್ಕ ಕಲ್ಪಿಸುವ ಕುಪ್ಪಟ್ಟು ಹೋಳೆ ಸೇತುವೆ ಜಲಾವೃತವಾಗಿದ್ದು ಸಮೀಪದ ಕುಡಿಯುವ ನೀರಿನ ಘಟಕ ಮುಳುಗಡೆಯಾಗಿದೆ. ಅಯ್ಯಂಗೇರಿಯ ಬಿದ್ದಿಯಂಡ ರವಿ ಎಂಬುವರ ತೋಟದಲ್ಲಿ ಭೂಕುಸಿತವಾಗಿ ನಷ್ಟ ಸಂಭವಿಸಿದೆ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಸೋಮವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಗಾಳಿಯ ರಭಸಕ್ಕೆ ಅಲ್ಲಲ್ಲಿ ಮರಗಳು ಉರುಳಿ ಬಿದ್ದಿದೆ. ಕೆರೆ ತೋಡುಗಳು ನೀರು ಉಕ್ಕಿ ಹರಿಯುತ್ತಿದೆ. ವಿಪರೀತ ಮಳೆಯಿಂದಾಗಿ ಕಾಫಿ ತೋಟಗಳಲ್ಲಿ ಕಾಫಿಗೆ ಕೊಳೆ ರೋಗ ಬಾಧಿಸುತ್ತಿದ್ದು ಇನ್ನಷ್ಟು ನಷ್ಟ ಸಂಭವಿಸುವ ಸಾಧ್ಯತೆಗಳು ಅಧಿಕವಾಗಿದ್ದು ಬೆಳೆಗಾರರು ಆತಂಕ ಪಡುವಂತಾಗಿದೆ. ನಾಪೋಕ್ಲು ಕೊಟ್ಟಮಡಿ ಮಡಿಕೇರಿ ಮುಖ್ಯ ರಸ್ತೆ ಜಲಾವೃತ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಮಾಕವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕರೋಟಿ ಗ್ರಾಮದಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಹಿಡಿಶಾಪ ಹಾಕುತ್ತಿರುವ ಗ್ರಾಮಸ್ಥರು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮಾಕವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕರೋಟಿ ಗ್ರಾಮದಲ್ಲಿ ಹದಗೆಟ್ಟು ಕೆಸರು ಗದ್ದೆಯಂತಿರುವ ರಸ್ತೆ ಮೇಲೆ ರಾಗಿ ಸಸಿಗಳನ್ನು ನಾಟಿ ಹಾಕುವ ಮುಖಾಂತರ ವಿನೂತನವಾಗಿ ಪ್ರತಿಭಟಿಸಿ ಸ್ಥಳೀಯ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಹಿಡಿಶಾಪ ಹಾಕಿದ ಕರೋಟಿ ಗ್ರಾಮಸ್ಥರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಕರೋಟಿ ಗ್ರಾಮದ ಮುಖಂಡ ಹರೀಶ್, ನಮ್ಮ ಗ್ರಾಮವು ಪ್ರಸ್ತುತ ಸ್ಥಳೀಯ ಪಿಡಿಒ ಬೇಜವಾಬ್ದಾರಿತನದಿಂದ ಗ್ರಾಮದ ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗುತ್ತಿದ್ದಾರೆ. ನಮ್ಮ ಗ್ರಾಮಕ್ಕೆ ಕಲ್ಪಿಸುವ ರಸ್ತೆಗಳು, ಗ್ರಾಮದ ಒಳಭಾಗದ ರಸ್ತೆಗಳು ಸಂಪೂರ್ಣ ಕೆಸರಿನ ಗದ್ದೆಯಂತೆ ಮಾರ್ಪಟ್ಟಿವೆ. ಇಂತಹ ಹದಗೆಟ್ಟ ಕೊಳಕು ರಸ್ತೆಯ ಮೇಲೆ ದಿನನಿತ್ಯವೂ ನಮ್ಮ ಗ್ರಾಮದ ಶಾಲಾ ಮಕ್ಕಳು, ವಯಸ್ಸಾದ ವಯೋವೃದ್ಧರು ಓಡಾಡುತ್ತಿದ್ದರೂ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಕಣ್ಮುಚ್ಚು ಕುಳಿತು ಲಂಚದ ಹಣ ನೀಡಿದ ಈ ಸ್ವತ್ತುಗಳನ್ನು ಮಾತ್ರ ಮಾಡಿಕೊಡಲು ಸೀಮಿತಗೊಂಡು ಗ್ರಾಮಗಳಿಗೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಚಿಂತಿಸದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬಳಿಕ ಮಾತನಾಡಿದ ಯಶೋಧಮ್ಮ ಕೃಷ್ಣೇಗೌಡ, ನಮ್ಮ ಗ್ರಾಮದಲ್ಲಿ ಬರೀ ಮಳೆಗಾಲದಲ್ಲಿ ಮಾತ್ರವಲ್ಲದೆ ಬೇಸಿಗೆ ಕಾಲದಲ್ಲೂ ಇಂತಹ ಹದಗೆಟ್ಟ ರಸ್ತೆ ಮೇಲೆ ಪ್ರತಿನಿತ್ಯ ನಾವು ನಡೆದಾಡುವ ಸಂದರ್ಭದಲ್ಲಿ ಹಲವಾರು ಬಾರಿ ಕಾಲು ಜಾರಿ ಬಿದ್ದಿದ್ದೇವೆ. ಕ್ಯಾರ್ಪೇಟೆ ಪಟ್ಟಣದಿಂದ ಮಾಕವಳ್ಳಿ ಮಾರ್ಗವಾಗಿ ನಮ್ಮ ಗ್ರಾಮಕ್ಕೆ ಕಲ್ಪಿಸುವ 2 ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮೂಲ ಸೌಕರ್ಯದಿಂದ ವಂಚಿತವಾಗಿದ್ದೇವೆ ಎಂದು ಆಕ್ರೋಶ ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚಂದ್ರೇಗೌಡ, ದಿನೇಶ್, ಪಾಪೇಗೌಡ, ಶೇಖರ್, ಶಂಕರ್, ಗುಂಡೇಗೌಡ, ರತ್ನಮ್ಮ, ನಾಗಮ್ಮ, ತಾಯಮ್ಮ, ಜಯಂತಿ, ಪ್ರಸನ್ನ, ನಂಜುಂಡ ನಾಯ್ಕ, ದೇವರಾಜು, ಯುವ ಮುಖಂಡ ಅಜಯ್, ರಕ್ಷಿತ್, ಯೋಗೇಶ್, ಪ್ರಸನ್ನ, ಮಹೇಶ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು. ಧಾರವಾಡ ಬೀಳ್ತೀರಂದ್ರೆ ಯಾವ ಕಡೆಯಲ್ಲೂ ರೋಡ್ ಇಲ್ಲ. ನಮ್ಮ ಕ್ಯಾರ್ಪೇಟೆ ತಾಲೂಕು ಅಧಿಕಾರಿಗಳು ಎಲ್ಲಿದ್ದಾರೆ, ಜಿಲ್ಲಾಧಿಕಾರಿಗಳು ಎಲ್ಲಿದ್ದಾರೆ, ಪಿಡಿಒ ಎಲ್ಲಿದ್ದಾರೆ, ನೀವು ಬಂದ್ರಿ ನೋಡಿ. ತಿರುಗಿರಿ ಗೊತ್ತಾಯ್ತದೆ ಇಲ್ಲಿ ರೋಡಲ್ಲಿ, ಗೊತ್ತಾಯ್ತದೆ ತಿರುಗಿರಿ ಗೊತ್ತಾಯ್ತದೆ ಈ ರೋಡಲ್ಲಿ. ಒಂದ್ ದಿವಸ ತಿರ್ಗೋದಿಲ್ಲ. ಬನ್ನಿ ನಿಮ್ ಗಾಡಿ ಗೊಜ್ಜಾಗೋಯ್ತು ಅಂತ ನೀರ್ ಹಾಕ್ತಿರಿ ಹೋಗೋಗಿ. ನಮ್ ಕಾಲೆಲ್ಲ ಕೊಳ್ಕೋಗೋರು ಯಾರ್ರಿ ಇರೋರು, ಯಾರ್ರಿ ನೋಡೋರು, ಡೆಂಗ್ಯೂ ಅಂತ ಕುತ್ಕೊಂಡು ಅಲ್ಲೇ ಹೇಳ್ತೀರಿ. ಇಲ್ಲಿ ಯಾರ್ರಿ ಮಾಡೋರು ನೋಡ್ರಿ. ನಮ್ಮ ಮಕ್ಳ ಕಾಲೆಲ್ಲ ಕೊಳ್ತಾವ. ಬಂದ್ರಿ ನೋಡಿ, ಇಲ್ಲಿ ಬಂದ್ರಿ. ಎಲ್ಲಿದ್ದೀರಿ, ಯಾತವಿದ್ದೀರಿ, ಯಾವ ಮೂಲೆಯಲ್ಲಿ ಬಿದ್ದಿದ್ದೀರಿ? ಇಂಥದೆಲ್ಲ ತಿರ್ಗಲ್ಲ. ಹೋಗೋಗಿ ಸೋಕಿಲ್ ಕೂತ್ಕೊಂಡು ಏನೇನೋ ಹೇಳ್ತೀರಿ. ಇಲ್ಲಿ ಯಾರ್ರಿ ಮಾಡೋರು ಇವೆಲ್ಲನೂ? ಯಾರು ಮಾಡೋರು? ಜಾಗ ನೋಡಿದ್ರೆ ನಮ್ಗೆ ಅಸಹ್ಯ ಆಯ್ತದ. ತಿರ್ಗೋದಂಗೆ ನಾವು ಹೆಂಗಸ್ರುಗಳು ಇಲ್ಲಿ, ನಾವು ಗಂಡಸ್ರು ಒಂದೇ ಸಮ ಕಾಯಕದ ನಾವು ಇಲ್ಲಿ ಕೂತ್ಕೊಂಡು. ಅವ್ರು ಎಲ್ಲೋಯ್ತಾರ, ಎತ್ತಾಕೋಯ್ತಾರ, ಎಲ್ಲಿ ಬರ್ತಾರ. ಈಗ ನಾವ್ ಈಗ ಗೊಜ್ಜೆ ಒಳಗೆ ಹಂಗೆ ಹಾಲು ಹೊತ್ಕೊಳ್ಳೋದಂಗೆ ಬಿದ್ದು 2 ದಿವಸ ಬಿದ್ದು ಅಡ್ಡಾಡೋದಲ್ಲ. ಇಲ್ಲಿ ಯಾರು ತಿರ್ಬಲ್ಲ ಅವತ್ತು. ಎಷ್ಟು ಮಾಡಿ ಕೇಳ್ತಾರ ಅಧಿಕಾರ ಅಂತ. ಅಧಿಕಾರ ಎಲ್ಲವ್ರೆ ಅಧಿಕಾರ, ಯಾವ್ರಲ್ಲ ಅವ್ರೆ ಅಧಿಕಾರ ಇಲ್ಲಿ. 2 ದಿವಸ ಬಿದ್ದು ಅಡ್ಡಾಡ್ಕೊಂಡು ನಾವ್ ಎಷ್ಟು ಕಷ್ಟ ಬಿದ್ದಿದ್ದೇವೆ ಇಲ್ಲಿ. ದರ ಮೇಸಾದ ಬಿಸಿಲು ಅಂತಲ್ಲ, ಬೆಂಕಿ ಅಂತಲ್ಲ, ಮಳೆ ಅಂತಲ್ಲ, ಚಳಿ ಅಂತಲ್ಲ, ನಾವೆಲ್ಲ ಮಾಡಕ್ಕಿಲ್ಲ. ಕಷ್ಟ ಬಿದ್ದಿ ಯಾವತ್ತಿರ್ತದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕೊಡಗು ಜಿಲ್ಲಾ ಘಟಕ ಹಾಗೂ ಸಂಗಮ ಟಿವಿ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ಎಂಪಿ ಅಪ್ಪಚ್ಚರಂಜನ್ ಅವರು ಉದ್ಘಾಟಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಹೇಮಗಿರಿ ಬಳಿ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಉಕ್ಕಿ ಹರಿಯುತ್ತಿದ್ದು ನದಿ ಪಾತ್ರದ ಜನರು ಸುರಕ್ಷಿತವಾಗಿರುವಂತೆ ಕಾರ್ಯಪಾಲಕ ಇಂಜಿನಿಯರ್ ಆನಂದ್ ಮನವಿ ಮಾಡಿದ್ದಾರೆ. ಸೋಮರ್ಪೇಟೆ ತಾಲೂಕಿನ ಚನ್ನಾಪುರ ಗ್ರಾಮ ಹಾಗೂ ಶುಂಠಿ ಮಂಗಳೂರು ಗ್ರಾಮದಲ್ಲಿ ಮಳೆಗಾಳಿಗೆ ಮನೆಗಳು ಸಂಪೂರ್ಣ ಬಿದ್ದು ಹೋಗಿರುವ ಘಟನೆ ನಡೆದಿದೆ.
ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.